ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ಮೊನ್ನೆನ ನಿಮ್ಗೆಲ್ಲರನ್ನ ಮೀಟ್ ಮಾಡಿ ಆಲ್ರೆಡಿ ಮತ್ತೊಂದು ಸಿನಿಮಾ ರಿಲೀಸಿಗೆ ಬಂದಿದೆ. ತುಂಬಾ ತುಂಬಾ ಖುಷಿ ಇದೆ. ಯಾವತ್ತಿಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಮೊನ್ನೆ ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಮ ಕಡೆಯಿಂದ ಆದಷ್ಟು ಎಷ್ಟು ಶೇರ್ ಮಾಡಿದಿರಾ ಥ್ಯಾಂಕ್ ಯು, ಪ್ರಮೋಟ್ ಮಾಡ್ತಾ ಇರೋದಕ್ಕೆ. ಅಂಡ್ ಹಯಗ್ರೀವ ನಮ್ ಎಲ್ಲರ ಕನಸು. ಅಫ್ಕೋರ್ಸ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ಇಂದ. ಅವರ ಸಿನಿಮಾ ಮೇಲಿರೋ ಪ್ಯಾಷನ್ ಇಂದ, ಅವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿಯಿಂದ. ಸೊ ಅವ್ರ ಕಡೆಯಿಂದನೇ ನನಗೂ ಅಫ್ಕೋರ್ಸ್ ಅಪಾರ್ಚುನಿಟಿ ಸಿಕ್ಕಿದ್ದು. ಥ್ಯಾಂಕ್ ಯು ಸರ್. KVC ಬ್ಯಾನರ್ ಇಂದ ಐಶ್ವರ್ಯ ಆಗಿ ಅಭಿನಯಿಸಿದ್ದು ನಮಗೆ ತುಂಬಾ ತುಂಬಾ ಖುಷಿ ಇದೆ. ಅಂಡ್ ರಘು ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಅವರಲ್ಲೊಂದು ಏನ್ ಹೇಳ್ತಾರೆ, ಒಂದು ಮ್ಯಾಡ್ನೆಸ್ ಇದೆ, ಒಂದು ಸಿನಿಮಾ ಸಕ್ಕದಾಗಿ ಮಾಡ್ಬೇಕು ಅನ್ನೋ ಒಂದು ಹುಚ್ಚಿದೆ. ವಿಶ್ ಯು ದ ಬೆಸ್ಟ್ ರಘು ಅವರೇ. ಈ ಸಿನಿಮಾಯಿಂದ ಇನ್ನ ದೊಡ್ಡ ದೊಡ್ಡ ಮಟ್ಟಕ್ಕೆ ನೀವು ಹೋಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ತುಂಬಾ ಎಫರ್ಟ್ಸ್ ಹಾಕಿ ಈ ಸಿನಿಮಾ ಮಾಡಿದ್ದಾರೆ. ತುಂಬಾ ಖುಷಿ ಇತ್ತು ನಿಮ್ ಜೊತೆ ವರ್ಕ್ ಮಾಡಿದ್ದು ಕೂಡ. ಅಂಡ್ ಆಫ್ಕೋರ್ಸ್ ಧನ್ವೀರ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ನಮ್ಮ ಸಿನಿಮಾದಲ್ಲಿ ಸುಮಾರು ಜನ ಕಲಾವಿದರಿದ್ದಾರೆ. ತುಂಬಾ ಖುಷಿ ಆಗತ್ತೆ. ಐ ಥಿಂಕ್ ಬಿಗ್ ಬಾಸ್ ಆದ್ಮೇಲೆ ಅಶ್ವಿನಿ ಅವ್ರನ್ನ, ಗಿಲ್ಲಿ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನಾನು ಕೂಡ ಕಾಯ್ತಾ ಇದ್ದೀನಿ ಆ ಪೇರ್ನ ನೋಡೋದಿಕ್ಕೆ. ಅಂಡ್ ಸಾಧು ಕೋಕಿಲಾ ಸರ್ ಕಾಣಿಸ್ಕೋತಾರೆ. ತುಂಬಾ ಜನ ಕಲಾವಿದರಿದ್ದಾರೆ. ಅಂಡ್ ಅದ್ಭುತವಾಗಿ ಸಿನಿಮಾ ಬಂದಿದೆ. ಅಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್, ಟೆಕ್ನಿಷಿಯನ್ಸ್ ಎಲ್ಲರಿಗೂ, ನಮ್ಮ ADs, ಡೈಲಾಗ್ ರೈಟರ್ಸ್, ಅಂಡ್ ಇಬ್ರು ಮಹೇಶ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ವೆರಿ ಮಚ್. ನೀವು ಎಲ್ಲರೂ ಇಲ್ಲದೆ ಅಫ್ಕೋರ್ಸ್ ಇದು ಯಾವುದು ಪಾಸಿಬಲ್ ಆಗಿರ್ತಾ ಇರಲಿಲ್ಲ. ಫೈನಲಿ ಹಯಗ್ರೀವ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾನ ಥಿಯೇಟರ್ಸಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಒಂದು ಡಿಫ್ರೆಂಟ್ ಪ್ಲಾಟ್ ಅಲ್ಲಿ ಸಿನಿಮಾ ನರೇಟ್ ಮಾಡಿದ್ದಾರೆ. ಅಂಡ್ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಸೊ ನಿಮ್ ಎಲ್ಲರ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ಒಂದು ಚಿಕ್ಕೂರಿಂದ ಒಂದು ಕನಸು ಹೊತ್ಕೊಂಡು ಬಂದಾಗ ಬೆಂಗಳೂರು ನಾನು ಸಿನಿಮಾ ಮಾಡ್ಬೋದಾ ಅಥವಾ ನಾನು ಒಂದು ಡೈರೆಕ್ಟರ್ ಆಗ್ಬೋದಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ, ಶಾರ್ಟ್ ಫಿಲ್ಮ್ ಮಾಡಿದೆ ಡೈರೆಕ್ಟ್ ಪ್ರೊಡ್ಯೂಸರ್ ಸಿಗ್ತಾರ, ಅಪ್ರೋಚ್ ಮಾಡೋಕ್ಕಾಗತ್ತಾ ಅಂತ. ಆ ಶಾರ್ಟ್ ಫಿಲ್ಮ್ ನಾನು ನೋಡಿ ಇವತ್ತು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಒಂದು ಹೊಸ ಟ್ಯಾಲೆಂಟ್ನ ಸಪೋರ್ಟ್ ಮಾಡಿದಾಗಲೇ ಹೊಸ ಹೊಸ ಸಿನಿಮಾಗಳಾಗಲಿ, ಹೊಸ ಏನಾದರೂ ಒಂದು ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ನಾನು ಸಮೃದ್ಧಿ ಮಂಜುನಾಥ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಂದು ಚಿಕ್ಕೂರಿಂದ ಬಂದಿರೋ ಹುಡುಗನ ಕರೆದು ಒಂದು ಆಪರ್ಚುನಿಟಿ ಕೊಟ್ಟು ಅಂತ ದೊಡ್ಡ ಬ್ಯಾನರ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಸೊ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅವರಿಗೆ. ಧನ್ವೀರ್ ಸರ್ಗೆ ಹೇಳ್ಬೇಕು ಅಂದರೆ ಆಲ್ರೆಡಿ 4 ಸಿನಿಮಾ ಆಗಿತ್ತು, ಒಬ್ಬ ಸ್ಟಾರ್ ಆಗಿದ್ರು ಆಲ್ರೆಡಿ. ಒಬ್ಬ ಹೊಸ ಹುಡುಗನ ನಂಬಿ, ಒಂದು ಕಥೆನ ನಂಬಿ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಯಾವತ್ತು ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಸಂಜನಾ ಮೇಡಮ್ಗೆ ಕತೆ ಹೇಳ್ತಿದ್ದಂಗೆ ಫುಲ್ ಎಕ್ಸೈಟ್ ಆಗಿ ಆ ಕತೆ ಕೇಳ್ಬೇಕಾದ್ರೆ ತುಂಬ ಖುಷಿಯಾಗಿದ್ರು. ಅವ್ರ ಸಪೋರ್ಟು, ಅವರೆಲ್ಲ ಡೆಡಿಕೇಶನ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಕಲ್ ಟೀಮ್, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟರು, ಡೈಲಾಗ್ ರೈಟ್ರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನು ಚೇತು, ನವೀನ್, ರವಿ, ಪ್ರತಿಯೊಬ್ಬರು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್, ಮಹೇಶ್ ಸರ್, ಮದಗದ ಮಹೇಶ್ ಸರ್, ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಹೇಶ್ ಸರ್, ಎಲ್ಲರಿಗೂ ನನ್ನ ಸಿನಿಮಾಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸಾರಿ, ನನಗೆ ಗೊತ್ತಿಲ್ಲ. ನನ್ನ ರಿಪೋರ್ಟ್ 7:30 ಇತ್ತು. 7:30 ನಾನು ಹೀರೋ ಬಂದ್ವಿ. ನಮ್ಮ ಮಾಧ್ಯಮದ ಸ್ವಲ್ಪ ಹಿರಿಸು ಮುರುಸಾಗಿದ್ರೆ ಕ್ಷಮೆ ಕೇಳ್ತೀನಿ. ಇದು ನನ್ನ ಬ್ಯಾನರ್ನ 3ನೇ ಚಿತ್ರ. ಫಸ್ಟು ಚಕ್ರವರ್ತಿ, ಆಮೇಲೆ ಲೈಫ್ ಜೊತೆ ಸೆಲ್ಫಿ, ಈಗ ನಮ್ಮದು ಹಯಗ್ರೀವ. ಒಳ್ಳೆ ಹುಡುಗರಿಗೆ ಒಂದು ಅವಕಾಶ ಕೊಡಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಈ ಕತೆ ನನಗೆ ಇಷ್ಟ ಆಗಿ, ನಾನು ಮಲಯಾಳಿಸ್ ಮೂವಿ ತುಂಬ ನೋಡ್ತಾಯಿದ್ವಿ, ಕನ್ನಡನೂ ತುಂಬ ನೋಡ್ತೀವಿ, ಎಲ್ಲ ಮೂವಿ ನೋಡ್ತೀವಿ, ಮಲಯಾಳಿಸ್ ಮೂವಿ ತುಂಬ ನೋಡ್ತೀವಿ. ಆ ಬೇಸ್ಡ್ ಮೇಲೆ ಒಂದು ಕತೆ ಇದುವರೆಗೂ ಬಂದಿಲ್ಲ. ಒಂದು ಈ ಥರ ಕತೆ ಬೇಕು ಅಂತ ನಾನೇ ಕೇಳಿದಾಗ ಒಂದು ಬೆಲ್ ಅಂತ ಒಂದು ಮೂವಿ ಮಾಡಿದೆ, ಶಾರ್ಟ್ ಮೂವಿ. ಆ ಮೂವಿ ನೋಡಿ ನಾನೇ ಕರೆದೆ ವಿಧಾನಸೌಧಕ್ಕೆ, ಒಂದು ಮೂವಿ ಮಾಡಿಕೊಡು ಕನ್ನಡದಲ್ಲಿ ಈ ಥರ ಅಂತ ಕೇಳಿದಾಗ ಈ ಕತೆ ಅಲ್ಲಿಂದ ಪ್ರಾರಂಭ ಆಯಿತು. ಐ ಥಿಂಕ್ ನಾನು ಹಾಕಿರ್ತಕ್ಕಂಥ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಅನ್ಕೊಂತೀನಿ. ಈ ಚಿತ್ರ ನೋಡೋಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ನಿಮ್ಮ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ನಿರ್ಮಾಪಕರಾಗಿ ಹೊಸ ನಿರ್ಮಾಪಕರು ಬಂದಾಗ ಯಾಕೆ ಓಡೋಗ್ತಾರೆ ಅಂತಾದಾಗ ಇತ್ತೀಚೆಗೆ ಸ್ವಲ್ಪ ಅನುಭವಗಳಾಗ್ತಾ ಇದೆ. ಏನು ಮನಪೋಲ್ ಮಾಡ್ಕೊಂಡಿದ್ದಾರೆ ಚಿತ್ರರಂಗನ, ಯಾಕೆ ಹಿಂಗೆ ಆಗ್ತಾ ಇದೆ? ಕೋಟಿಗಟ್ಟಲೆ ಬಿಸ್ನೆಸ್ ಮಾಡಿ ಲಕ್ಷಗಟ್ಟಲೆ ಕೈ ಇಡಬೇಕಾದ್ರೆ ಪರಿಸ್ಥಿತಿ ಒಬ್ಬ ನಿರ್ಮಾಪಕರು ಏನು ಅನ್ಸುತ್ತೆ ಅಂದಾಗ ಸ್ವತಃ ನಾನು ಅನುಭವಿಸ್ದಾಗ ಗೊತ್ತಾಗ್ತಾ ಇದೆ ಯಾಕೆ ಇಂಡಸ್ಟ್ರಿ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ.
ಒಂದು ಇತ್ತೀಚೆಗೆ ನಡ್ತಕ್ಕಂಥ ಕೆಲವು ಘಟನೆಗಳಲ್ಲಿ ಒಂದು ಆಡಿಯೋ ಬಗ್ಗೆ ಇರ್ಬೋದು, ಒಂದು ಡಿಸ್ಟ್ರಿಬ್ಯೂಟರ್ ಬಗ್ಗೆ ಇರ್ಬೋದು, ಹೇಗೆ ಅವರೇ ಒಂದು ರಿಂಗ್ ಹಾಕ್ಕೊಂಡು ಒಂದು ಸಂಘ ಮಾಡಿಕೊಂಡು ನಿರ್ಮಾಪಕರು ಯಾಕೆ ಈ ಥರ ಮಾಡ್ತಾವ್ರೆ ಅನ್ನೋದಕ್ಕೆ ಇತ್ತೀಚೆಗೆ ನಾವು ಅನುಭವಿಸ್ತಾ ಇದೀವಿ. ಯಾಕೆ ಚಿತ್ರರಂಗ ಬ್ಯಾಕ್ ಹೊಡಿತಾ ಇದೆ, ಏನಕ್ಕೆ ಬ್ಯಾಕ್ ಹೊಡಿತಾ ಇದೆ, ಯಾಕೆ ಚಿತ್ರರಂಗದಲ್ಲಿ ನಿರ್ಮಾಪಕರು ಮುಂದೆ ಬರ್ತಾ ಇಲ್ಲ. ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡಿದಾಗ ಒಂದು 4 ಕಾಸು ಹಾಕಿದಾಗ 5 ಕಾಸು ಸಿಕ್ಕಿದಾಗ ಇನ್ನು 5 ಮೂವಿ ಮಾಡ್ತಾರೆ. ಅವ್ನು 4 ಕಾಸಾಗಿ 1 ಕಾಸು ಕೈಕೊಂಡಾಗ 4 ಕಾಸು ಕಳ್ಕೊಂಡಾಗ ಯಾಕೆ ಹಿಂದೆ ಹೋಗ್ತಾವ್ರೆ, ನಿರ್ಮಾಪಕರು ಯಾಕೆ ಮರಣಿ ಮಾರ್ಕಂತಾವ್ರೆ, ಹಿಂದೆ ನಿರ್ಮಾಪಕರು ಎಲ್ಲ ಆಸ್ತಿ ಮಾರ್ಕಂತಾರೆ ಅಂತಂದಾಗ ಕೆಲವು ಘಟನೆಗಳು ಬಂದಾಗ ತುಂಬಾ ಬರೀ ರಾಜಕೀಯದಲ್ಲೂ ಕೂಡ ನಾವು ಡೆಲ್ಲಿವರೆಗೆ ಆಡೋದಾಗಿದೆ. ಈ ಚಿತ್ರರಂಗದಲ್ಲೂ ನಾರ್ತ್ ಇಂಡಿಯಾದಲ್ಲಿ ಬಂದು ನಮ್ಮ ನಾಡ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಒಂದು ಮನೋಬಲ್. ಇವತ್ತು ನೀವು ನೋಡ್ತಿದ್ರಿ, ಹಿಂದೆ ರಾಜ್ಕುಮಾರ್ ಶಂಕರ್ನಗರ್ ಇದ್ದಾಗ ಥಿಯೇಟ್ರಿಕಲ್ ಬಿಸ್ನೆಸ್ ನಂಬ್ಕೊತಾ ಇದೀವಿ. ಇವತ್ತು ಥಿಯೇಟ್ರಿಕಲ್ಲಿ ಎಷ್ಟೋ ಥಿಯೇಟರ್ಸ್ ಓನರ್ಸು ಅವ್ರು ಮುಚ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಇನ್ನೂ ಹೋಗ್ತಾ ಇರುತ್ತೆ. ಥಿಯೇಟರ್ಸ್ ಇನ್ನೂ ಕಡಿಮೆ ಆಗ್ತವೆ. ಯಾಕೆಂದ್ರೆ ಬಿಸ್ನೆಸ್ ಇಲ್ಲ. ಇದೇನಾಗಿದೆ, ಇಡೀ ಚಿತ್ರರಂಗವನ್ನ ಮನೋಪಾಲ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಕೆಲವು ಏನು ನಡೆದ ಘಟನೆಗಳಲ್ಲಿ ನಾನು ಹೇಳ್ತಾ ಇರೋದು ಏನಂತಂದ್ರೆ, ಚಿತ್ರರಂಗ ಮೇಲೆ ಬರಬೇಕಾದ್ರೆ ಫಸ್ಟು ನಮ್ಮ ಥಿಯೇಟರ್ ಓನರ್ಸ್ ಬದುಕಬೇಕು. ಇವತ್ತು ಅವ್ರು ಬದುಕೋ ಪರಿಸ್ಥಿತಿ ಇಲ್ಲ. ಯಾಕೆಂತಂದ್ರೆ ಕೆಲವು ವಿದ್ಯಮಾನಗಳಿಂದ ಇಲ್ಲ. ಸೊ ಅದರಿಂದ ಎಲ್ಲ ಪ್ರೇಕ್ಷಕರಿಗೂ, ನನ್ನ ಕರ್ನಾಟಕ ಜನತೆಗೆ ಒಂದು ಮಾತು ಹೇಳ್ತೀನಿ. ನಾನೊಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಉದ್ಯಮಿ, ಈ ಚಿತ್ರರಂಗದಲ್ಲಿ ಕೂಡ ಒಬ್ಬ ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿ ಚಿತ್ರರಂಗ ಬಂದಿದ್ದೀನಿ. ನಮ್ಮಂಥವ್ರನ್ನ ಬೆಳೆಸಿದ್ರೆ ಕಂಡು 10 ಮೂವಿ ಮಾಡಬಲ್ವಿ. ನಮ್ಮಂತ ನೀವು ಅದು ಓಡಿಸಿದ್ರೆ ಖಂಡಿತವಾಗ್ಲೂ ಇಡೀ ಚಿತ್ರರಂಗೆ ಅನ್ಯಾಯ ಆಗುತ್ತೆ ಅಂತ ಒಂದು ಮಾತು ಹೇಳ್ತೀನಿ. ಇದೇನಂತಂದ್ರೆ, ಇದು ಪ್ಯಾನ್ಸ್ ವಾರ್ ಇರ್ಬೋದು. ಈ ಪ್ಯಾನ್ಸ್ ವಾರ್ ಇಂದ ಏನಾಗುತ್ತೆ, ಒಂದು ಹೀರೋನ ಕಂಡಮ್ ಮಾಡ್ಲಿಕ್ಕೆ ಇನ್ನೊಬ್ಬ ಹೀರೋ ಒಂದು ಸಂಘನ ಕಟ್ಟಿ ಆ ಪ್ಯಾನ್ಸ್ ವಾರ್ ಕಡೆಯಿಂದ ನೆಗೆಟಿವ್ ಮಾಡಿದ್ರೆ ಜನ ಬ್ಯಾಕ್ ಹೊಡಿತಾರೆ. ಅದು ಯಾರೇ ಹೀರೋ ಆಗಿರ್ಲಿ, ಯಾರೇ ಫ್ಯಾನ್ಸ್ ಆಗಿರ್ಲಿ, ನಿಮ್ಮ ಒಬ್ಬ ನಿರ್ಮಾಪಕರಾಗಿ ಕೈ ಮುಗಿದು ಕೇಳ್ತಿದ್ದೀನಿ, ನೆಗೆಟಿವ್ ವೈಬ್ರೇಷನ್ನ ಯಾರು ಕೊಡಕ್ಕೆ ಹೋಗ್ಬೇಡಿ. ಅದು ಯಾವುದೇ ಹೀರೋ ಆಗಿರ್ಬೋದು. ಚಿತ್ರರಂಗನ ಬೆಳೆಸ್ಬೇಕಾದ್ರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೊರತು ನೆಗೆಟಿವಿಟಿನ ಮಾಡಕ್ಕೆ ಹೋಗ್ಬೇಡಿ. ಇತ್ತೀಚೆಗೆ ನಡೀತಕ್ಕಂಥ ಕೆಲವು ವಿದ್ಯಮಾನಗಳು ಸೌತ್ ಇಂಡಿಯಾದಲ್ಲಿ ಇವತ್ತು ತೆಲುಗು ಇರ್ಬೋದು, ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ಒಂದು ದೊಡ್ಡ ಮಟ್ಟಕ್ಕೆ ಒಂದು ಇದಾಗ್ತಾ ಇದೆ. ನೀವಿಂದು ತೋರಿಸ್ತಾ ಬರ್ತಿರುವಂತಹ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ. ಇದು ಹಯಗ್ರೀವ ನನ್ನ 5ನೇ ಚಿತ್ರ. ಇದೇ ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಇಲ್ಲಿವರೆಗೂ ನಾವು ನಮ್ಮ ಜನಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಮುಖಾಂತರ ನಾವು ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದೀವಿ ಅನ್ನೋ ನಮಗೆ ಖುಷಿ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನೀವೇ. ಸೊ ಅದಕ್ಕೆ ಮೊದಲನೇ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಹಯಗ್ರೀವ ನಮ್ಮ ಮಂಜು ಸರ್ ಸಿನಿಮಾ ಮಾಡಬೇಕು, ಇದು ಈ ಕತೆ ಕೇಳಿ ನೋಡು ಅಂತ ನಾನು ಫೋನ್ ಮಾಡಿ ಹೇಳಿದ್ರು. ಸೊ ಇವ್ರಿಗೂ ನಮ್ಮ ಹೊಸ ನಿರ್ದೇಶಕರು. ಸೊ ಕತೆ ಕೇಳಿದಾಗ ವಿಭಿನ್ನವಾಗಿದೆ, ಪೊಲೀಸ್ ಕಾಪ್ ಬೇರೆ ಅಲ್ವಾ, ಸೊ ಇದಕ್ಕೊಂಚೂರು ಮೆಚುರಿಟಿ ಬೇಕು ಕ್ಯಾರೆಕ್ಟರ್ ಮಾಡೋಕ್ಕೆ ಅಂದಾಗ, ಇಲ್ಲ ಸರ್ ನೀವು ಒಂದ್ಸತಿ ಕತೆ ಕೇಳಿ ನರೇಶನ್ ಅವರು. ನಾನು ಮಂಜು ಸರ್ ಹೇಳಿದೆ, ಸರ್ ಇದೊಂಚೂರು ಆಗಲ್ವ, ತೂಕ ಇದೆ, ಇನ್ನ ವೇಟೇಜ್ ಇದೆ ಕ್ಯಾರೆಕ್ಟರ್ ಅಂತ. ಇಲ್ಲ ಇದನ್ನು ಫಸ್ಟ್ ಫುಲ್ ನರೇಶನ್ ಮಾಡಿದ್ರು, ಆಮೇಲೆ ನಿಮ್ನ ಡಿಸೈಡ್ ಮಾಡೋದು. ಸೊ ಸರಿ ಆಯ್ತು, ನರೇಶನ್ ಫುಲ್ ಕೇಳಿದ್ಮೇಲೆ ಗೊತ್ತಾಯ್ತು ಇದೊಂದು ಡ್ಯುಯಲ್ ಶೇಡ್ ಇರೋ ಕ್ಯಾರೆಕ್ಟರ್. ಆಮೇಲೆ ಹಯಗ್ರೀವ ಅಂದಿದ ತಕ್ಷಣ ಲೈಕ್ ಕಂಪ್ಲೀಟ್ ಮೈಥಾಲಜಿನಂತೂ ಹೋಗಲ್ಲ, ಆಗಿನ ಪುರಾತನದಲ್ಲಿರುವಂತಹ ಆ ಒಂದು ಅಂಶನ ಎತ್ಕೊಂಡು ಇವತ್ತಿನ ಈ ಹೀರೋ ಕ್ಯಾರೆಕ್ಟರ್ ಬ್ಲೆಂಡ್ ಮಾಡಿ, ಸೊ ಇವತ್ತು ಪ್ರಸ್ತುತ ನಮ್ಮ ಸೊಸೈಟಿ ನಡೆಯುವಂತ ಕೆಲವು ಘಟನೆಗಳನ್ನ ಜನಕ್ಕೆ ಗೊತ್ತಿದೆ, ಬಟ್ ಅದನ್ನು ವಿಜುವಲೈಸೇಷನ್ ನೋಡಿಲ್ಲ, ಮೆಡಿಕಲ್ ಮಾಫಿಯಾ ಬಗ್ಗೆ ಎಲ್ಲ. ಸೊ ಅದನ್ನ ಬೇರೆ ರೀತಿ ಹೇಳಕ್ ಕೊಟ್ಟಿದ್ದಾರೆ ನಿರ್ದೇಶಕರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಕತೆ ಹೇಳೋದ್ರಲ್ಲಿ ಕೆಲವರು ಚೆನ್ನಾಗಿರ್ತಾರೆ, ಎಕ್ಸಿಕ್ಯೂಷನ್ ಫೇಲ್ ಆಗ್ತಾರೆ, ಬಟ್ ಎಲ್ಲ ನಮ್ಮ ರಘು ಅವರು ತುಂಬಾ ಅದ್ಭುತ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ಅದ್ರ ತಕ್ಕನಂಗೆ ನಮ್ಮ ಮಂಜು ಸರ್ ಸಿನಿಮಾಗೆ ಏನು ಬೇಕೋ ಎಲ್ಲೂ ಕುಂದುಕೊರತೆ ಇದ್ದಂಗೆ 1:10 ಖುಷಿಯಾಗಿ ಮಾಡೋಪ್ಪ ನೀವು, ನನ್ನ ಕಂಟೆಂಟ್ ಬೇಕು. ಯಾಕಂದ್ರೆ ಅವರು ಈಸ್ ಅ ಪ್ಯಾಷನೇಟ್ ಸಿನಿಮಾ ಲವರ್, ತುಂಬಾ ಸಿನಿಮಾ ನೋಡ್ತಾರೆ ಅವ್ರು ಯಾವಾಗ್ಲೂ. ಸೊ ಅದರಿಂದ ತುಂಬಾ ಅದ್ಭುತವಾಗಿ ಆ ಕತೆಗೆ ಏನ್ ಬೇಕೋ ಅದನ್ನ ನೆರವೇರಿಸ್ಕೊಟ್ಟಿದ್ದಾರೆ. ನಮ್ಮ ಸಂಜನಾ ಅವರು ಈಸ್ ಅ ವೆರಿ ಗುಡ್ ಕೋ ಸ್ಟಾರ್ ಟು ವರ್ಕ್ ವಿತ್. ತುಂಬಾ ಅದ್ಭುತ ಮಾಡಿದ್ದಾರೆ ಐಶ್ವರ್ಯನ ಕ್ಯಾರೆಕ್ಟರ್. ಹಾಗೆ ನಮ್ಮ ಜುಡಾ ಸ್ಯಾಂಡಿಯಲ್ ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಗಿರೀಶ್ ಸರ್ ಎಸ್ಪೆಷಲಿ DOP ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ನಮ್ಗೆ ಇಡೀ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ, ತಾರಾಗಣ ಇದೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಅವ್ರಿಗೂ ತುಂಬಾ ಧನ್ಯವಾದ ಇಷ್ಟಪಡ್ತೀನಿ. ಹಾಗೇನೆ ನಮ್ಮ ಎಕ್ಸಿಕ್ಯೂಟಿವ್ ಮಹೇಶ್ ಸರ್, ಹಾಗೆ ನಮ್ಮ ಮದಗಜ ಮಹೇಶ್ ಅವರು ತುಂಬಾ ದೊಡ್ಡ ಪಾತ್ರ ವಹಿಸಿದ್ದಾರೆ ನಮ್ಮ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗೋದಕ್ಕೆ. ಸೊ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಇನ್ನ ಸಿನಿಮಾ ನೋಡಿಲ್ಲ, ನೋಡ್ತಾರೆ ಸರ್, ರಿಲೀಸ್ ಆದ್ಮೇಲೆ ನೋಡ್ತೀನಿ. ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್ ಬರ್ತದೆ, ಒಂದು ಕಾಪ್, ಇನ್ನೊಂದು 22 ತಾರೀಕು ಮಾಡಿರೋದು.
ಇಲ್ಲ ಸರ್, ಆಕ್ಚುಲಿ ಅಣ್ಣನೇ ಕಳ್ಸಿಕೊಟ್ಟಿದ್ದು ಅಕ್ಕ ನಾವು ನೀನು ಟ್ರೈಲರ್ ರಿಲೀಸ್ ಮಾಡ್ಕೊಡ್ಪ ಅಂತ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾಗೂ ಯಾವ್ದಾದ್ರು ಒಂದು ರೂಪದಲ್ಲಿ ನನಗೆ ಯಾವ್ದಾದ್ರು ಒಂದು ಇದು ಮಾಡ್ಕೊಡ್ತಾ ಇದ್ರು ಲಕ್ಷಣ. ಸೊ ಹೋಗಿ ಹೇಳಿದಾಗ ಅಣ್ಣವ್ರೇನ ಅಕ್ಕನ ಹೇಳಿದ್ರು ಹೋಗಿ ನೀನು ಮಾಡ್ಕೊಡ್ಪ ಅಂತ. ಅದಕ್ಕೆ ಅಕ್ಕ ಹೌದು. ಇಲ್ಲ ಸರ್, ಪಾಪ ಅವರು ತುಂಬಾ ಕಾದು ಅವ್ರಿಗೂ ನಾನು ಹೇಳಿದ ನಾನೇ ತುಂಬಾ ಕಾಯಿಸಿದೆ ಆಕ್ಚುಲಿ ಮಂಜು ಸರ್. ಬಟ್ ಆಮೇಲೆ ನಾನು ಹೇಳಿದ ಸರ್ ಅವ್ರದ್ದು ಇನ್ನೊಂದು ಸಿನಿಮಾ ಬಿಡುಗಡೆ ಇದೆ ಮಂಜು ಸರ್ ಅವ್ರದ್ದು, ಗಣೇಶ್ ಸರ್ದೇ ಅಂತ. ಸೊ ಅದಕ್ಕೆ ಬೇಡ ಸರ್ ಮಾಡ್ಬಿಡೋಣ. ಸರಿ ಸರ್ ಆಯ್ತು ಮಾಡೋಣ. ದರ್ಶನಗಳು ಇಲ್ಲ ನಿನ್ನ ಸಿನಿಮಾ ಕೆಲಸ ನಿಲ್ಲಿಸ್ಬೇಡ, ಫಸ್ಟ್ ನಿನ್ನ ಸಿನಿಮಾ ಮುಗಿಸ ಆಮೇಲೆ ಬೇರೆದೆಲ್ಲ ನೋಡೋಣ. ಅದಕ್ಕೆ ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಸರ್. ಅನ್ಸುತ್ತೆ ಸರ್, ಅದೇ ಕೆಲವು ಸತಿ ಅನ್ಕೋತಾ ಇರ್ತೀವಿ ಯಾಕೆ ಹಿಂಗೆ ಆಡ್ತಾರೆ ಪೊಲೀಸರು ಅಂತ. ಬಟ್ ಅವಾಗ ಗೊತ್ತಾಯ್ತು ಒಂದ್ಸತಿ ಯೂನಿಫಾರ್ಮ್ ಹಾಕಿದ್ರೆ ಆಗುತ್ತೆ. ಆಮೇಲೆ ಆಟೋಮೆಟಿಕ್ ತುಂಬ ಚೆನ್ನಾಗಿದೆ ಸರ್. ಅದೇ ಕಂಪ್ಲೀಟ್ ಇಡೀ ಸಿನಿಮಾ ನಾನು ಕಾಪ್ಟರ್ಸ್ ಹಾಕಿರಲ್ಲ, ಎಲ್ಲೋ ಒಂದು 5-6 ಸೀನ್ಸ್ ಮಾತ್ರ ಕಾಪ್ಟರ್ಸ್ ಹಾಕೋತೀನಿ ಅಷ್ಟೇ. ಅದನ್ನೇ ಸರ್ ಹೇಳಿ, ಇನ್ನೊಂದು ಶೇಡ್ ಇದೆ ಅಂದ್ರಲ್ಲ, ಅದನ್ನ 20 ತಾರೀಕು ಮಾಡಿದ್ದೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.